ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಜಿಲ್ಲಾ ಘಟಕ ಬಾಗಲಕೋಟದ ಜಿಲ್ಲಾಧ್ಯಕ್ಷನಾಗಿ ಬಸವರಾಜ್ ಬಾಗೇನ್ ಅವರ ಮನವಿ ಏನೆಂದರೆ, ಈ ಬರುವ 12ನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಒಂದು ದಿನದ ಸಾಂಕೇತಿಕ ಧರಣಿಗೆ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿ ನಮ್ಮೆಲ್ಲ ಶಿಕ್ಷಕರು ತಮ್ಮ ಹಕ್ಕಿನ ರಜೆಯನ್ನು ಹಾಕಿಕೊಂಡು ಎಲ್ಲರೂ ಸಹ ಈ ಒಂದು ಧರಣಿಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಈ ಒಂದು ಹೋರಾಟ ನಮ್ಮನ್ನು 2016ಕ್ಕಿಂತ ಮೊದಲಿಗೆ ಇದ್ದಂಥ ಎಲ್ಲ ಪದವೀಧರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂಥೇಳಿ PST ಅಂಥೇಳಿ 2017 ನಂತರ ಇದ್ದವರನ್ನು ಪದವೀಧರ ಶಿಕ್ಷಕರು GPT ಅಂಥೇಳಿ ನೇಮಕಾತಿಯನ್ನು ಮಾಡಿಕೊಂಡು ವೃಂದ ಹಾಗೂ ನೇಮಕಾತಿಯ ಬದಲಾವಣೆಯಲ್ಲಿ ಅಂದರೆ C&R ರೂಲನ್ನು ಬದಲಾವಣೆ ಮಾಡಿ ನಮ್ಮ ನೇಮಕಾತಿ 1ರಿಂದ 7, 8ಕ್ಕೆ ಆದರೂ ಸಹ ನಮ್ಮನ್ನು 1ರಿಂದ 5ನೇ ತರಗತಿಯ ಬೋಧನೆ ಶಿಕ್ಷಕರೆಂದು ಅವರು ಪರಿಗಣಿಸಿದ್ದಕ್ಕಾಗಿ ಈ ಒಂದು ಹಕ್ಕೊತ್ತಾಯದ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ಅಂದರೆ ನಾವುಗಳು ನೇಮಕಾತಿ ಹೊಂದಿದ್ದಕ್ಕಿಂತಲೂ ಹಿಂಬಡ್ತಿ ಆಗುವಂಥ ಒಂದು ಸರ್ಕಾರ ಇಲಾಖೆ ಹಾಕಿಕೊಟ್ಟಂಥ ಒಂದು ನಮಗೆ ಹಿಂಜರಿತೆಯ ನೇಮಕಾತಿ ಅಂಥೇಳಿ ನಮಗೆ ಬಹಳಷ್ಟು ಬೇಜಾರಾಗಿದ್ದ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 35 ಶೈಕ್ಷಣಿಕ ಜಿಲ್ಲೆಗಳನ್ನು ಒಳಗೊಂಡು ಬರುವ 12ನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಕ ನಾವು ಕರೆಯನ್ನು ಕೊಟ್ಟಿದ್ದರೂ ಸಹ ಸನ್ಮಾನ್ಯ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು, ನಮ್ಮ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಂಥ K. ನಾಗೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯವರಂಥ ಚಂದ್ರಶೇಖರ್ ನುಗ್ಲಿ ಅವರ ಒಂದು ಮಾತುಕತೆಯಲ್ಲಿ ಅವರು ಇದನ್ನು ಇಷ್ಟು ಬೇಗನೆ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಸಮಯಾವಕಾಶಗಳು ಬೇಕಾಗ್ತವೆ, ದಯವಿಟ್ಟು ತಾವುಗಳು ಈ ಒಂದು ಧರಣಿಯನ್ನು ಮುಂದಕ್ಕೆ ಮುಂದೂಡಬೇಕು ಅನ್ನೋಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ಈಗಾಗಲೇ ನಾವು 8 ವರ್ಷದಿಂದ ಸಮಾಜದಲ್ಲಿ ನಾವುಗಳೆಲ್ಲರೂ ನಮ್ಮ ಮುಂದೆ ನೇಮಕಾತಿ ಹೊಂದಿದಂಥ GPT ಶಿಕ್ಷಕರ ಮುಂದೆ ಬಹಳಷ್ಟು ಹಿಂಬಡ್ತಿಯನ್ನು ಪಡೆದುಕೊಂಡು ಮಾನಸಿಕ ಹಿಂಸೆಯಿಂದ ತೊಳೆದಾಡಿಕೊಂಡು ಇದ್ದರೂ ಸಹ ಮಕ್ಕಳ ಮಾನವೀಯತೆಯ ಹಿತದೃಷ್ಟಿಯಿಂದ ನಾವುಗಳೆಲ್ಲರೂ 1ರಿಂದ 8ನೇ ತರಗತಿಗಳಿಗೆ ನಾವು ಈಗಾಗಲೇ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ. ಆದರೂ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಮೇಲಕ್ಕೆ ಎತ್ತಲಾರದೆ ಸಂಘದ ಧ್ವನಿಯನ್ನು ಎತ್ತಿದ ತಕ್ಷಣ ನಮ್ಮನ್ನು ಮಾತುಕತೆಗೆ ಕರೆದಿದ್ದಾರೆ ವಿನ ಅಲ್ಲಿವರೆಗೂ ಯಾವುದೇ ಸರ್ಕಾರದ ಇಲಾಖೆಯ ಆದೇಶಗಳು ನಮ್ಮ ಜೊತೆಗೆ ಬಂದಿಲ್ಲ. ಆದ ಕಾರಣ ನಾವು ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದರೂ ಸಹ ಅದಕ್ಕೆ ಯಾವುದೇ ಪುರಸ್ಕಾರಗಳನ್ನು ಕೊಡಲಾರದೆ ನಮಗೆ ಬಹಳಷ್ಟು ಹಿಂಸೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಬರುವ 12ನೇ ತಾರೀಕಿನ ದಿವಸ ದಯವಿಟ್ಟು ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಸಾಂದರ್ಭಿಕ ರಜೆಯನ್ನು ಹಾಕಿ ಸರ್ಕಾರಿ ಶಾಲೆಗಳನ್ನು SDMC ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆ ತಾವುಗಳೆಲ್ಲ ಮಾತನಾಡಿಕೊಂಡು ನಮ್ಮ ಹಕ್ಕೊತ್ತಾಯಕ್ಕೆ ನಾವುಗಳು ಒಂದು ದಿವಸ ಶಾಲೆಯನ್ನು ಬಿಡ್ತೀವಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಜಿಲ್ಲಾದ್ಯಂತ ಇರುವಂಥ ಗೌರವಾನ್ವಿತ ಜನನಾಯಕರಂಥ ಸನ್ಮಾನ್ಯ ಉಸ್ತುವಾರಿ ಸಚಿವರು ಶಾಸಕರಲ್ಲಿಯೂ ಸಹ ನಾವುಗಳು ಮನವಿ ಅರ್ಪಣೆಯನ್ನು ಈಗಾಗಲೇ ಮಾಡಿದ್ದೀವಿ 5ನೇ ತಾರೀಕಿನ ದಿವಸ. ಅದನ್ನು ಅವರೆಲ್ಲ ಪುರಸ್ಕರಿಸಿಕೊಂಡು ಬೇಗನೆ ನಮ್ಮ ಹಕ್ಕಿಗೆ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರ ಮೇಲೆ ಅವರು ಬಹಳಷ್ಟು ಒತ್ತಾಯವನ್ನು ಹೇರಿ ನಮ್ಮನ್ನು 1ರಿಂದ 8ನೇ ತರಗತಿಗೆ ಬೋಧಿಸುವಂಥ ಪದವೀಧರ ಶಿಕ್ಷಕರೆಂದು ಪದನಾಮಕರಣ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆಂದು ಈ ಮೂಲಕ ನಾವುಗಳು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಆದಷ್ಟು ಬೇಗನೆ ಇಲಾಖೆ ಮಧ್ಯಪ್ರವೇಶಿಸಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಬೇಕು. ಇದು ಕೇವಲ 12ನೇ ತಾರೀಕಿನ ಫ್ರೀಡಂ ಪಾರ್ಕಿನ ಒಂದು ದಿನ ಸಾಂಕೇತಿಕ ಧರಣಿಯಾದರೂ ಬರುವ 17ನೇ ತಾರೀಕಿನ ದಿವಸ 17 ಆಗಸ್ಟ್ 2017ರಂದು C&R ರೂಲು ಬದಲಾವಣೆ ಆಗಿದ್ದ ಕಾರಣಕ್ಕಾಗಿ ಅವತ್ತಿನ ದಿವಸವೇ ನಾವುಗಳು ಕಪ್ಪು ದಿನಾಚರಣೆ ಆಚರಣೆ ಮಾಡಿ 17ರಿಂದ ಈ ತಿಂಗಳ ಕೊನೆಯವರೆಗೂ ನಾವು ಕೇವಲ 1ರಿಂದ 5ನೇ ತರಗತಿಗಳಿಗೆ ಪಾಠ ಬೋಧನೆಯನ್ನು ಮಾಡಿ 6ರಿಂದ 8ಕ್ಕೆ ಪಾಠ ಬೋಧನೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ ಅಂಥೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ. ಮುಂದೆ ಸೆಪ್ಟೆಂಬರ್ 1ರಿಂದ ನಾವುಗಳೆಲ್ಲರೂ ಅನಿರ್ದಿಷ್ಟಾವಧಿಯ ಧರಣಿಗೆ ಸತ್ಯಾಗ್ರಹಕ್ಕೆ ತಯಾರಿಯಲ್ಲಿ ಇದ್ದೀವಿ ಅನ್ನುವಂಥ ಮಾತನ್ನು
ಈ ಸಂದರ್ಭದೊಳಗೆ ಹೇಳ್ತಾ ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ತಾಲೂಕಾ ಘಟಕದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ತಮ್ಮ ಅಣತಿಯಲ್ಲಿ ಬರುತ್ತಿರುವಂಥ ಎಲ್ಲ ಶಾಲೆಗಳಿಗೂ ತಾವುಗಳು ತಿಳಿಯಪಡಿಸಬೇಕು. ಹಕ್ಕಿನ ರಜೆಯನ್ನು ಹಾಕಿ 12ನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕಿಗೆ ಬರಬೇಕು. ಇದಕ್ಕೆ ತಮ್ಮೆಲ್ಲರ ಸಹಕಾರ ನಾನುಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು, ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ, ಉಪನಿರ್ದೇಶಕರನ್ನ, ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲೂ ಸಹ ಮನವಿಯನ್ನು ಮಾಡಿಕೊಂಡು ನಮ್ಮ ಶಿಕ್ಷಕರ ಸಂಘಟನೆಗೆ ತಾವು ಸಂಘದ ಶಕ್ತಿಯನ್ನು ತುಂಬಬೇಕು. ಯಾವತ್ತೂ ನಾವುಗಳು ನಿಮ್ಮ ಜೊತೆಗೆ ಸರ್ಕಾರಿ ಶಾಲೆಗಳ ಸಬಲೀಕರಣದತ್ತ ನಾವುಗಳು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕ ಅಧ್ಯಕ್ಷರಾದ ನಾನು ಶ್ರೀ CG ಕಡ್ಕೋಳ್ ಅಂತ ಈ ಮೂಲಕ ಜಮಖಂಡಿ ತಾಲೂಕಿನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಿನಾಂಕ 12/8/2024ರಂದು ನಮ್ಮೆಲ್ಲರಿಗೂ ಒಂದು ಹೋರಾಟದ ಒಂದು ಕರೆಯನ್ನು ನೀಡಿದ್ದು, ಕಾರಣೇನಪ್ಪ ಅಂದ್ರೆ 2017ರಲ್ಲಾಗಿರುವಂಥ CNR ರೂಲ್ದಲ್ಲಿ ಆಗಿರುವಂಥ ನಮಗೆ ಅನ್ಯಾಯವನ್ನು ಪ್ರತಿಭಟಿಸುವ ಸಲುವಾಗಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಒಂದು ವೇಳೆ ಈ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳದೇ ಇದ್ದರೆ ನಾವು ಯಾವುದೇ ರೀತಿಯಾದಂಥ ಮುಖ್ಯ ಗುರುಗಳ ಬಡ್ತಿಯಾಗಿರ್ಬೋದು ಅಥವಾ 6ರಿಂದ 8ಕ್ಕೆ ನಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಸಿಗಬೇಕಾಗಿರುವಂಥ ಸ್ಥಾನಮಾನಗಳನ್ನು ಪಡೆಯದೇ ನಿವೃತ್ತಿಯಾಗುವುದು ಖಚಿತವಾಗಿದ್ದು, ಆ ಕಾರಣಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ದಿನಾಂಕ 12/8/2024ರಂದು ಎಲ್ಲ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ತಮ್ಮ ಹಕ್ಕಿನ ರಜೆಯನ್ನು ಹಾಕಿ ನಾಳೆಯ ದಿನ ತಾವು ಎಲ್ಲರೂ ಶಾಲೆಗೆ ಹೋಗಿ ತಮ್ಮೆಲ್ಲ SDNC ಸದಸ್ಯರನ್ನು ಕರೆಸಿ ನಾವು ದಿನಾಂಕ 12/8/2024ರಂದು ಹಕ್ಕಿನ ರಜೆಯನ್ನು ಹಾಕಿ ಹೋಗ್ತಾ ಇದ್ದೇವೆ ಅನ್ನುವಂಥ ತಿಳುವಳಿಕೆಯನ್ನು ಕೊಡುವುದರ ಮೂಲಕ ನಮ್ಮ ಅವತ್ತಿನ ಒಂದಿನದ ಜವಾಬ್ದಾರಿಯನ್ನು ನಾವು ಹೇಗೆ ಬಿಸಿ ಊಟದವರು ತಮ್ಮ ರಜೆಯನ್ನು ಹಾಕಿ ಹೋದಾಗ ನಾವು ಬಿಸಿ ಊಟವನ್ನು ತರಿಸಿ ಹೇಗೆ ನಮ್ಮ ಕಾರ್ಯಕೆಲಸವನ್ನು ಮಾಡ್ತಾ ಇದ್ದೇವೆ, ಅಂತಹ ಜವಾಬ್ದಾರಿಯನ್ನು SDNC ಅವರಿಗೆ ಕೊಡುವುದರ ಮುಖಾಂತರ ನಾವು ದಿನಾಂಕ 12/8/2024ರಂದು ಶಾಲೆಗೆ ನಾವು ರಜೆಯನ್ನು ಹಾಕೋದ್ರ ಮುಖಾಂತರ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರೆದಿರುವಂಥ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಈ ಒಂದು ವೇಳೆಯಲ್ಲಿ ನಾವು ಏನಾದರೂ ನೆಪವನ್ನು ಹೇಳಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದ ಪಕ್ಷದಲ್ಲಿ ನಮ್ಮ ಮುಂದಿನ ದಿನಮಾನಗಳಲ್ಲಿ ಯಾವ ಬೇಡಿಕೆಗಳು ಈಡೇರುವುದಿಲ್ಲ ಅನ್ನುವಂಥ ಖಚಿತ ಮಾಹಿತಿಯನ್ನು ತಮಗೆ ತಿಳಿಪಡಿಸ್ತಾ ಮಗದೊಮ್ಮೆ ರಾಜ್ಯಾಧ್ಯಕ್ಷರ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾಧ್ಯಕ್ಷರು ನೀಡುವಂಥ ಕರೆಯಲ್ಲಿ ಪಾಲ್ಗೊಳ್ಳೋಣ, ಯಶಸ್ವಿಯಾಗೋಣ ಅನ್ನುವಂಥ ಮಾತನ್ನೇ ನನ್ನ 2 ಮಾತನ್ನು ನಮಸ್ಕಾರ.